Hi, good morning everyone. Welcome to Kanishk Institutions channel. Today let us discuss about three most widely used words in English language. Yes, they are articles. ಈ ಆರ್ಟಿಕಲ್ಸ್ ಇದಾವಲ್ಲ ಇವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿನೇ ಅತಿ ಹೆಚ್ಚು ನಾವು ಬಳಸ್ತೇವೆ. ಯಾವ್ಯಾವ್ದದು? ಎ ಆ್ಯಂಡ್ ದ. ತ್ರೀ ಟೈನಿ ವರ್ಡ್ಸ್ ನೋಡಿ, ಈ ಮೂರು ಟೈನಿ ವರ್ಡ್ಸ್ನ ನಾವು ತುಂಬ ಹೆಚ್ಚಾಗಿ ಇಂಗ್ಲೀಷಲ್ಲಿ ಬಳಸ್ತೀವಿ. ನಾನು ನಿಮ್ಗೀಗ 2 ಸೆಂಟೆನ್ಸ್ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಬೈ ಎ ಕಾರ್ ಅನ್ನೋದಕ್ಕೂ ದಟ್ ಈಸ್ ದ ಕಾರ್ ಐ ಆಮ್ ಗೋಯಿಂಗ್ ಟು ಬೈ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಇಲ್ಲಿ ನೋಡಿ, ಎ ಕಾರ್ ಅನ್ನೋದಕ್ಕೂ ದ ಕಾರ್ ಅನ್ನೋದಕ್ಕೂ ಏನು ವ್ಯತ್ಯಾಸ, ಅದರ ಇಂಪಾರ್ಟೆನ್ಸ್ ಏನು, ಇವನ್ನೆಲ್ಲ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ, ಚರ್ಚೆ ಮಾಡೋಣ ನಿಮ್ಮ ಜೊತೆಗೆ. ನೋಡಿ, ಆರ್ಟಿಕಲ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದ ನೌನ್ ಆರ್ ನೌನ್ ಫ್ರೇಸ್. ಎ ಇರ್ಬೋದು, ಆನ್ ಇರ್ಬೋದು, ದ ಇರ್ಬೋದು. ಇವು ಮೂರನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಬಿಫೋರ್ ದ ನೌನ್. ಎಸ್, ಸೆಂಟೆನ್ಸ್ ಅಲ್ಲಿ ನೌನ್ ಸ್ಪೆಸಿಫಿಕ್ ಆಗಿದೆಯಾ ಅಥವಾ ಅನ್ಸ್ಪೆಸಿಫಿಕ್ ಆಗಿದೆಯಾ ಅಂತ ನಮಗೆ ತೋರಿಸ್ಕೊಡೋದನ್ನೇ ಆರ್ಟಿಕಲ್ಸ್. These articles are also called as determiners. ನೋಡಿ, ಡಿಟರ್ಮೈನ್ ಮಾಡುತ್ತೆ ನೌನು ಸ್ಪೆಸಿಫಿಕ್ ಅಥವಾ ಅನ್ಸ್ಪೆಸಿಫಿಕ್ ಅಂತ ಹೇಳಿ ಡಿಟರ್ಮೈನ್ ಮಾಡುತ್ತೆ. ಸ್ಮಾಲ್ ವರ್ಡ್ ದಟ್ ಶೋಸ್ ಟೈಪ್ ಆಫ್ ರೆಫರೆನ್ಸ್ ರಿಗಾರ್ಡಿಂಗ್ ದ ನೌನ್ ಯೂಸ್ಡ್ ಆಫ್ಟರ್ ಇಟ್. ನೋಡಿ, ಎ ಆ್ಯಂಡ್ ದ ಆದ್ಮೇಲೆ ನಾವು ನೌನ್ ಅನ್ನ ಯೂಸ್ ಮಾಡ್ತೀವಲ್ವಾ, ಅದರ ಬಗ್ಗೆ ನಮಗೆ ಈ ಆರ್ಟಿಕಲ್ಸ್ ಹೇಳುತ್ತೆ. ಏನ್ ಹೇಳುತ್ತೆ, ಹೆಂಗೆ ಹೇಳುತ್ತೆ? ಲೆಟ್ಸ್ ಸಿ. ಒಂದು ಸಣ್ಣ ರಿಮೈಂಡರು, ಕನಿಷ್ಕ್ ಇನ್ಸ್ಟಿಟ್ಯೂಷನ್ಸ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಮೂವ್ ಆನ್. ಸಿ, ದ ಫಸ್ಟ್ ಆರ್ಟಿಕಲ್ ಈಸ್ ಎ. ವೇರ್ ಎ ಈಸ್ ಯೂಸ್ಡ್, A is used before countable singular nouns begin with consonant sounds. I repeat, begin with consonant sounds. Consonant sounds ಇಂದ ಯಾವ್ಯಾವುದು ನೌನ್ಸ್ ಸ್ಟಾರ್ಟ್ ಆಗುತ್ತೋ ಅದ್ರ ಬಿಫೋರ್ ನಾವು ಆರ್ಟಿಕಲ್ ಎ ಅನ್ನ ಯೂಸ್ ಮಾಡ್ತೇವೆ. ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಬರ್ತಾ ಇದೆ. ಎ ಡಾಗ್. ಎ ಡಾಗ್ ನೋಡಿ, ಈ ವರ್ಡ್ ಡಾಗ್, ಡಿ, ಡ ಸೌಂಡ್, ಡ ಅನ್ನೋ ಸೌಂಡ್ ಕಾನ್ಸೋನೆಂಟ್ ಸೌಂಡ್, ಅದಕ್ಕೆ ನಾವು ಎ ಡಾಗ್ ಅಂತ ಹೇಳ್ತೇವೆ. ಎ ಡಿನೋಟ್ಸ್ ಒನ್. ಎ ಚೇರ್ ಮೀನ್ಸ್ ಎನಿ ಚೇರ್ ಔಟ್ ಆಫ್ ಮೆನಿ. ನೋಡಿ, ಎ ಡಾಗ್ ಅಂದ್ರೆ ಒಂದು ಡಾಗ್ ಇದೆ ಅಂತ. ಎ ಚೇರ್ ಅಂತ ಹೇಳಿದ್ರೆ ಒಂದು ಚೇರ್ ಇದೆ, ಔಟ್ ಆಫ್ ಮೆನಿ ತುಂಬಾ ಚೇರ್ಸ್ ಅಲ್ಲಿ ಅದು ಒಂದು ಚೇರ್ ಅಂತ. ಅನ್ಸ್ಪೆಸಿಫಿಕ್. ಇದು ಸ್ಪೆಸಿಫಿಕ್ ಆಗಿ ಇಂಥದೇ ಚೇರ್ ಅಂತ ಹೇಳಲ್ಲ, ಯಾವ್ದೋ ಒಂದು ಚೇರಪ್ಪ, ತುಂಬಾ ಚೇರ್ಸ್ ಇದೆ, ಅದರಲ್ಲಿ ಒಂದು ಚೇರ್ ಇದು ಅಂತ ಹೇಳ್ತಕ್ಕಂಥದ್ದು ಎ ಚೇರ್ ಅಂತಂದ್ರೆ ಅರ್ಥ. ಹಾಗೆ ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಎ ಶಾಪ್. ಐ ಆಮ್ ಗೋಯಿಂಗ್ ಟು ಎ ಶಾಪ್ ಇನ್ ದ ಮಾರ್ಕೆಟ್. ನೋಡಿ, ಇಲ್ಲಿ ಮಾಲ್ ನ ಚಿತ್ರ ಇದೆ. ನಾನು ಮಾಲ್ ಅಲ್ಲಿ ಒಂದು ಶಾಪ್ಗೆ ಹೋಗ್ತೀನಿ, ಇಂಥದೇ ಶಾಪ್ಗೆ ಹೋಗ್ಬೇಕು ಅಂತ ನನ್ನ ಡಿಸೈಡ್ ಮಾಡಿಲ್ಲ. ಎ ಶಾಪ್ ಅಂತಂದ್ರೆ ಎನಿ ಶಾಪ್ ಆಗ್ಬೋದು. ಎಸ್, ಇಲ್ಲಿ ನೋಡಿ, ಇಲ್ಲಿನೂ ಅಷ್ಟೇ. ಎ ಯೂನಿಫಾರ್ಮ್. ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಏನಿದು? ಯೂನಿಫಾರ್ಮ್. ಸಿ, ಇಲ್ಲಿ ನೀವು ಹೇಳ್ಬೋದು ಯು ಅನ್ನೋದು ಅದಕ್ಕೆ ಓವೆಲ್ ಅಲ್ವಾ, ಕಾನ್ಸೋನೆಂಟ್ ಅಲ್ಲ. ಮತ್ತೆ ಓವೆಲ್ ಇದ್ರೂ ಯಾಕೆ ನಾವು ಎ ಯೂಸ್ ಮಾಡಿದೀವಿ? ಎಸ್, ನೋಡಿ, ನಾನು ಇನ್ನೊಂದ್ಸರ್ತಿ ಡಿಫೈನ್ ಮಾಡ್ತೀನಿ. ನೌನ್ಸ್ ಬಿಗಿನ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್ ಅಂತ ಹೇಳಿದೀನಿ. ಕಾನ್ಸೋನೆಂಟ್ ಸೌಂಡ್ಸ್ ಇಂದ ಯಾವ್ಯಾವ ವರ್ಡ್ಸ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಾವು ಎ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಯೂನಿಫಾರ್ಮ್, ಯು ಅನ್ನೋದು ಓವೆಲ್ ಆಗಿದ್ರೂ ಕೂಡ ಅದರ ಸೌಂಡ್ ಯು, ವೈ, ಯಾ ಸೌಂಡ್ ಬರ್ತಾ ಇದೆ, ಹಂಗಾಗಿ ನಾವು ಎ ಅನ್ನ ಯೂಸ್ ಮಾಡ್ತೀವಿ. ದೋ ದ ವರ್ಡ್ ಯೂನಿಫಾರ್ಮ್ ಸ್ಟಾರ್ಟ್ಸ್ ವಿತ್ ಓವೆಲ್ ಯು, ಬಟ್ ವೆನ್ ಯು ಪ್ರೊನೌನ್ಸ್ ದ ವರ್ಡ್ ಯೂನಿಫಾರ್ಮ್ ದ ಸೌಂಡ್ ಈಸ್ ಆಫ್ ವೈ ವಿಚ್ ಈಸ್ ಎ ಕಾನ್ಸನೆಂಟ್. ನೋಡಿ, ಯೂನಿಫಾರ್ಮ್ ಅನ್ನೋದು ವೈ ಸೌಂಡ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಕೊಡುತ್ತೆ, ಹಂಗಾಗಿ ನಾವು ಎ ಯೂನಿಫಾರ್ಮ್ ಅಂತ ಬಳಸ್ತೀವಿ.
ಗೊತ್ತಾಯ್ತಲ್ಲ? ಈಗ ಏನ ಎಲ್ಲಿ ಯೂಸ್ ಮಾಡಬೇಕು? ಎಸ್, ಬಿಫೋರ್ ದ ಕಾನ್ಸನೆಂಟ್ ಸೌಂಡ್. ವರ್ಡ್ಸು ಯಾವುದು ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಾವು ಎ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಎ ಬಾಯ್, ಬಾಯ್ ಅನ್ನೋದು ಬಿ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ, ಹಂಗಾಗಿ ನಾವು ಎ ಬಾಯ್ ಅಂತ ಹೇಳ್ತೀವಿ. ಎ ಗ್ಲಾಸ್, ನೋಡಿ ಗ ಸೌಂಡ್ ಬಂದಿದೆ. ಎ ಕೌ, ಕ ಸೌಂಡ್, ಕ ಇಸ್ ಎ ಕಾನ್ಸನೆಂಟ್, ಅದಕ್ಕೆ ಏನ್ ಮಾಡ್ತೀವಿ? ಎ ಕೌ ಅಂತೀವಿ. ಎ ಮಂಕಿ, ಎ ಪಿಕ್ಚರ್. ಇಲ್ಲಿ ನೋಡಿ, ಎ ಯೂನಿಯನ್, ಯು ವೈ ಇದ್ರು ಇಲ್ಲಿ ಯು ಓವೆಲ್ ಇದ್ರು ಕೂಡ ವೈ ಸೌಂಡ್ ಅದನ್ನ ಕೊಡ್ತಾ ಇದೆ, ಅದಕ್ಕೆ ಎ ಯೂನಿಯನ್ ಅಂತೀವಿ. ಅದೇ ತರ ಎ ಯೂನಿವರ್ಸಿಟಿ, ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎ ಯುರೋಪಿಯನ್, ನೋಡಿ ಇಲ್ಲಿ ಯುರೋಪಿಯನ್, ಇಲ್ಲಿನೂ ಸಹ ಈ ಓವೆಲ್ ಇದ್ರೂ ಕೂಡ ಅದು ಕಾನ್ಸನೆಂಟ್ ಸೌಂಡ್ ಇಂದ ಬಿಗಿನ್ ಆಗುತ್ತೆ, ಹಂಗಾಗಿ ನಾವು ಏನ್ ಮಾಡ್ತೀವಿ? ಏನೇ ಯೂಸ್ ಮಾಡ್ತೀವಿ. ಎಸ್, ಲೆಟ್ಸ್ ಮೂವ್ ಆನ್. ಈಗ ಸೆಕೆಂಡ್ ಆರ್ಟಿಕಲ್ ಆನ್. ಆನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಆನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್ ದಟ್ ಸ್ಟಾರ್ಟ್ಸ್ ವಿತ್ ಓವೆಲ್ ಸೌಂಡ್ಸ್. ನೋಡಿ, ಕಾನ್ಸೋನೆಂಟ್ ಸೌಂಡ್ಸ್ ಇಂದ ಯಾವ್ದಾದ್ರು ವರ್ಡ್ ಸ್ಟಾರ್ಟ್ ಆದ್ರೆ ಎ ಯೂಸ್ ಮಾಡ್ತೀವಿ. ಅದೇ ತರ ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆದ್ರೆ ಅದಕ್ಕೆ ಆನ್ ಅನ್ನ ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮಗೆ ಗಮನ ಇರಬೇಕು, ಎ ಮತ್ತೆ ಆನ್ ಎರಡೂ ಕೂಡ ಬಿಫೋರ್ ದ ನೌನ್ ಯೂಸ್ ಮಾಡ್ತೀವಿ. ಅದು ಸಿಂಗ್ಯುಲರ್ ನೌನ್, ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಬಿಫೋರ್ ಯೂಸ್ ಮಾಡ್ತೀವಿ. ಎಸ್, ಲುಕ್ ಹಿಯರ್, ಆನ್ ಎಲಿಫೆಂಟ್, ಆನ್ ಎಲಿಫೆಂಟ್ ಅಂತ ಹೇಳ್ತೀವಿ. ಎಲಿಫೆಂಟ್ ಒಂದೇ ಇದೆ. ಆಮೇಲೆ ಎಲಿಫೆಂಟ್ ಅನ್ನೋ ವರ್ಡ್ ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಆನ್ ಯೂಸ್ ಮಾಡಿದೀವಿ. ಇಲ್ಲಿ ನೋಡಿ, ಆನ್ ಆರೆಂಜ್. ಅದೇ ತರ ಇಲ್ಲಿ ನೋಡಿ, ಆನ್ ಅವರ್. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆಯಾ? ಹೆಚ್ಚು ಕಾನ್ಸನೆಂಟ್ ತಾನೆ, ಕಾನ್ಸನೆಂಟ್ ಬಂದ್ರೆ ಮತ್ತೆ ಎ ಅವರ್ ಅಂತ ಹೇಳ್ಬೇಕಲ್ಲ, ಆನ್ ಅವರ್ ಅಂತ ಯಾಕೆ ಹೇಳ್ತೀವಿ? ಎಸ್, ಯು ಆರ್ ರೈಟ್. ದೋ ದ ವರ್ಡ್ ಅವರ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಬಟ್ ಇಟ್ ಸೌಂಡ್ಸ್ ಆಸ್ ಓವೆಲ್ ಓ. ಇಲ್ಲಿ ಎಚ್ ಅವರ್ ಅಂತ ಹೇಳ್ತೀವಲ್ವಾ, ಓ ಸೌಂಡ್ ಇಂದ ಬಿಗಿನ್ ಆಗುತ್ತೆ. ಅಂದ್ರೆ ಓವೆಲ್ ಸೌಂಡ್ ಇಂದ ಅವರ್ ಅಂತಕ್ಕಂಥ ವರ್ಡ್ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿ ಆನ್ ಅನ್ನ ಯೂಸ್ ಮಾಡ್ತೀವಿ. ಬರೀ ಓವೆಲ್ಸ್ ಕಾನ್ಸೋನೆಂಟ್ಸ್ ಅಷ್ಟೇ ಮುಖ್ಯ ಅಲ್ಲ ನಮಗೆ, ಓವೆಲ್ ಸೌಂಡ್ಸ್, ಕಾನ್ಸೋನೆಂಟ್ ಸೌಂಡ್ಸ್. ಓವೆಲ್ ಸೌಂಡ್ಸ್ ಇದ್ದಾಗ ಓವೆಲ್ ಸೌಂಡ್ಸ್ ಇದ್ದಾಗ ಆನ್, ಕಾನ್ಸೋನೆಂಟ್ ಸೌಂಡ್ಸ್ ಇದ್ದಾಗ ಎ ಅನ್ನ ಬಳಸ್ತೇವೆ. ಎಸ್, ಲುಕ್ ಹಿಯರ್, ಆನ್ ಆಪಲ್, ಆನ್ ಎಗ್, an umbrella, an ink pot, an honest man, an SP. ನೋಡಿಲಿ, an SP. ಎಸ್ ಅಂತಕ್ಕಂಥದ್ದು ಕಾನ್ಸೋನೆಂಟ್ ಇದ್ರೂ ಇಲ್ಲಿ ಓವೆಲ್ ಸೌಂಡ್ ಕೊಡ್ತಾ ಇದೆ. ಎಸ್, ಈ ಸೌಂಡ್ ಬರ್ತಾ ಇದೆ, ಎ ಸೌಂಡ್ ಬರ್ತಾ ಇದೆ. ಆನ್ ಹಾನರಬಲ್ ಮ್ಯಾನ್ ಅಂತ ಹೇಳ್ತೇವೆ. ಎಸ್, ಓಕೆ, ಲೆಟ್ಸ್ ಮೂವ್ ಆನ್ ಟು the most important third article, the. The refers to a particular person, animal or specific thing. That's why it is called as definite article. A ಮತ್ತೆ an ಅನ್ನ indefinite article ಅಂತ ಕರಿತೀವಿ. ಅದು ಸ್ಪೆಸಿಫಿಕ್ ಆಗಿ ನಮಗೆ ಇಂಥದೇ ಅಂತ ಹೇಳಲ್ಲ. ಅದರದ್ದು ಕ್ಲಾಸ್ ಅಲ್ಲಿ ಯಾವುದೋ ಒಂದು, ಎ ಚೇರ್ ಅಂದ್ರೆ ಎನಿ ಚೇರ್, ಯಾವುದೋ ಒಂದು ಚೇರ್. ಎ ಟ್ರೀ ಅಂದ್ರೆ ಔಟ್ ಆಫ್ ಮೆನಿ ಟ್ರೀ, ಯಾವುದೋ ಒಂದು ಟ್ರೀ ಅಂತ. ಆದ್ರೆ ಇಲ್ಲಿ ದ ಟ್ರೀ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಇಂಥದೇ ಟ್ರೀ, ದ ಬನ್ಯಾನ್ ಟ್ರೀ. ದಟ್ ಈಸ್ ದ ಕಾರ್ ಐ ಆಮ್ ಗೋಯಿಂಗ್ ಟು ಬೈ. ಅಂದ್ರೆ ಐ ಆಮ್ ಗೋಯಿಂಗ್ ಟು ಬೈ ಎ ಕಾರ್ ಅಂತ ಹೇಳಿದ್ರೆ ಯಾವ ಮಾರ್ಕೆಟ್ ಅಲ್ಲಿರೋ ಯಾವುದೋ ಒಂದು ಕಾರು, ತುಂಬಾ ಬ್ರ್ಯಾಂಡ್ಸ್ ಇದೆ, ಅದರಲ್ಲಿ ಯಾವುದೋ ಒಂದು ಕಾರನ್ನ, ಆ ಒಂದೊಂದು ಬ್ರ್ಯಾಂಡ್ ಅಲ್ಲೂ ತುಂಬಾ ಮಾಡೆಲ್ಸ್ ಇದೆ, ಅದರಲ್ಲಿ ಯಾವುದೋ ಒಂದನ್ನ ನಾನು ತಗೊಳ್ತೀನಿ ಅಂತ ಅರ್ಥ. ಆದ್ರೆ ದಟ್ ಈಸ್ ದ ಕಾರ್ ಐ ಆಮ್ ಗೋಯಿಂಗ್ ಟು ಬೈ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಇಂಥದೇ ಕಾರ್ ತಗೋಬೇಕಂತ, ಅದಕ್ಕೆ ದ ಕಾರ್ ಅಂತ ಯೂಸ್ ಮಾಡ್ತೀವಿ. ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಎ ಕಾರ್ ಅಂತ ಯೂಸ್ ಮಾಡ್ತೀವಿ. ಸೊ ಈಗ ಒಂದು ಕ್ಲಿಯರ್ ಆಗ್ಬೇಕು ನಿಮಗೆ, ಎ ಮತ್ತೆ ಆನು ಇನ್ಡೆಫಿನೆಟ್ ಆರ್ಟಿಕಲ್ಸ್, ದ ಅಂತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್. ಓಕೆ, ದ ಎಲ್ಲಿ ಯೂಸ್ ಮಾಡ್ತೀವಿ? ದ ಈಸ್ ಯೂಸ್ಡ್ ವಿತ್ nouns that are unique natural objects. See, ಯುನೀಕ್ ಆಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕು.
ನ್ಯಾಚುರಲ್ ಆಬ್ಜೆಕ್ಟ್ ನೋಡಿ, ಸನ್ ಇಸ್ ಎ ನ್ಯಾಚುರಲ್ ಆಬ್ಜೆಕ್ಟ್ ಅಂಡ್ ಇಟ್ಸ್ ಯುನೀಕ್. ಇಡೀ ವರ್ಲ್ಡ್ಗೆನೆ ಒಂದೇ ಸನ್ ಅಲ್ವಾ? ಈ ತರದಕ್ಕೆ ದ ಯೂಸ್ ಮಾಡ್ತೀವಿ. ದ ಸನ್, ದ ಮೂನ್, ದ ಜುಪಿಟರ್, ದ ಸ್ಯಾಟರ್ನ್, ಈ ತರ ನಾವು ಯುನೀಕ್ ಆಗಿರೋ ಆಬ್ಜೆಕ್ಟ್ಸ್ಗೆ ಯೂಸ್ ಮಾಡ್ತೀವಿ ದನ. ಮತ್ತಿನ್ನೆಲ್ಲಿ ಯೂಸ್ ಮಾಡ್ತೀವಿ ದನ? ನೌನ್ಸ್ ನೇಮಿಂಗ್ ರಿವರ್ಸ್ ಅಂಡ್ ಮೌಂಟೇನ್ಸ್. ನೋಡಿ, ರಿವರ್ಸ್ ಮತ್ತೆ ಮೌಂಟೇನ್ಸ್ ವರ್ಡ್ಸ್ ಬಂದ್ರೆ ನಮಗೆ ದ ಹಿಮಾಲಯ ಅಂತ ಹೇಳ್ತೀವಿ. ದ ಹಿಮಾಲಯ ಅಂತ ಹೇಳ್ತೀವಿ. ದ ವಿಂಧ್ಯಾಸ್, ದ ಸಹ್ಯಾದ್ರಿ, ದ ಈ ತರ ಮೌಂಟೇನ್ಸ್, ಇಂಪಾರ್ಟೆಂಟ್ ಮೌಂಟೇನ್ಸ್ಗೆ ನಾವು ದ ಅಂತ ಯೂಸ್ ಮಾಡ್ತೀವಿ. ಅದೇ ತರ ನೋಡಿ, ರಿವರ್, ದ ಗಂಗಾ, ದ ಕಾವೇರಿ, ದ ನರ್ಮದಾ ಅಂತ ಹೇಳಿ ರಿವರ್ಸ್ ಮತ್ತೆ ಮೌಂಟೇನ್ಸ್ ಬಂದ್ರೆ ಅದ್ರ ಹಿಂದ್ಗಡೆ ದ ಅನ್ನ ಯೂಸ್ ಮಾಡಬೇಕು. ಅದೇ ತರ ಯುನೀಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಇಂದ ಹಿಂದ್ಗಡೆನು ದ ನ ಯೂಸ್ ಮಾಡಬೇಕು. ಓಕೆ, ಮತ್ತಿನ್ನೆಲ್ಲಿ ಯೂಸ್ ಮಾಡಬೇಕು ದ? ಬಿಫೋರ್ ದ ನೌನ್ಸ್ ನೇಮಿಂಗ್ ಸೀಸ್ ಅಂಡ್ ಓಸಿಯನ್ಸ್. ನೋಡಿ, ಇಲ್ಲೊಂದು ಪಿಕ್ಚರ್ ಬರ್ತಾ ಇದೆ. ದ ಪೆಸಿಫಿಕ್, ನೋಡಿ, ದ ಪೆಸಿಫಿಕ್, ದ ಹಿಂದೂ ಮಹಾಸಾಗರ, ದ ಅಟ್ಲಾಂಟಿಕ್ ಓಷಿಯನ್, ಈ ತರ ಬಳಸ್ತೀವಿ. ದ ಅರೇಬಿಯನ್ ಸಿ, ದ ಬೇ ಆಫ್ ಬೆಂಗಾಲ್, ದ ಗಲ್ಫ್ ಸ್ಟ್ರೀಮ್, ಈ ತರ ಸೀಸು ಮತ್ತೆ ಓಸಿಯನ್ಸ್ ಹಿಂದ್ಗಡೆನು ನಾವೇನಂತ ಯೂಸ್ ಮಾಡ್ತೀವಿ? ದ ಅನ್ನ ಯೂಸ್ ಮಾಡ್ತೀವಿ. ಮತ್ತಿನ್ನಲ್ಲಿ ಆರ್ಟಿಕಲ್ ದ ಅನ್ನ ಯೂಸ್ ಮಾಡ್ತೀವಿ. ಬಿಫೋರ್ ದ ನೌನ್ಸ್ ನೇಮಿಂಗ್ ಹೋಲಿ ಬುಕ್ಸ್, ಫೇಮಸ್ ಬಿಲ್ಡಿಂಗ್ಸ್, ಟ್ರೈನ್ಸ್, ಶಿಪ್ಸ್, ನ್ಯೂಸ್ ಪೇಪರ್ಸ್, ಕಂಟ್ರೀಸ್, ಇವುಗಳ ಹಿಂದೆನೂ ನಾವು ದ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಹೋಲಿ ಬುಕ್, ದ ರಾಮಾಯಣ, ದ ಭಗವದ್ಗೀತಾ, ದ ಮಹಾಭಾರತ ಅಂತ ಹೇಳ್ತೀವಿ. ಅದೇ ತರ ದ ಖುರಾನ್, ದ ಬೈಬಲ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೆಲ್ಲಿ ಯೂಸ್ ಮಾಡ್ತೀವಿ? ಟ್ರೈನ್ಸ್, ದ ಶತಾಬ್ದಿ ಎಕ್ಸ್ಪ್ರೆಸ್, ದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್, ಈ ತರ ಹೇಳ್ತೀವಿ. ಅದೇ ತರ ನೋಡಿ, ಬಿಫೋರ್ ದ ನೇಮ್ಸ್ ಆಫ್ ಸಮ್ ಗ್ರೇಟ್ ಶಿಪ್ಸ್ ಲೈಕ್ ದ ಟೈಟಾನಿಕ್. ಆಮೇಲೆ ನ್ಯೂಸ್ ಪೇಪರ್ಸ್ ಹಿಂದ್ಗಡೆನೂ ನಾವು ದ ಯೂಸ್ ಮಾಡ್ತೀವಿ. ದ ಪ್ರಜಾವಾಣಿ, ದ ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ಈ ತರ ಪೇಪರ್ಸ್ ಹಿಂದ್ಗಡೆನು, ನ್ಯೂಸ್ ಪೇಪರ್ಸ್ ಹಿಂದ್ಗಡೆನು ನಾವು ದ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಕಂಟ್ರೀಸ್, ದ USA, ದ UAE, ಈ ತರ ದ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ನೋಡಿ, ಫೇಮಸ್ ಬಿಲ್ಡಿಂಗ್ಸ್ ಕಾಣ್ತಾ ಇದೆ ಅಲ್ವಾ? ಬಿಲ್ಡಿಂಗು ಯಾವ್ದಿದು? ಎಸ್, ಯು ಆರ್ ರೈಟ್, ಬುರ್ಜ್ ಖಲೀಫಾ. ನೋಡಿ, ದ ಬುರ್ಜ್ ಖಲೀಫಾ ಅಂತ ಹೇಳ್ತೀವಿ. ಆಮೇಲೆ ಎಲ್ಲಿ ಯೂಸ್ ಮಾಡ್ತೀವಿ ದನ? Nouns already mentioned and known to the hearer or reader. The pen you gave me writes well. ನೋಡಿ, ಇಲ್ಲಿ ಯಾವ ಪೆನ್ನು ಅಂತ ಹೇಳೋರ್ಗೂ ಗೊತ್ತಿದೆ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿದೆ. ದ ಪೆನ್ ಯು ಗೇವ್ ಮೀ, ಎ ಪೆನ್ ಅಂತ ಹೇಳಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಯಾವ ಪೆನ್ನು ಅಂತ ಕೇಳಿಸ್ಕೊಳ್ಳೋರಿಗೆ ಗೊತ್ತಿದೆ. ಇಲ್ಲಿ ದ ಪೆನ್, ಅವ್ರು ಕೊಟ್ಟಿರೋದೇ ಪೆನ್ ಅದು. ದ ಪೆನ್ ಯು ಗೇವ್ ಮೀ ರೈಟ್ಸ್ ವೆಲ್. ತುಂಬಾ ಚೆನ್ನಾಗಿ, ನೀವು ಕೊಟ್ಟಿರೋ ಪೆನ್ನು ತುಂಬಾ ಚೆನ್ನಾಗಿ ಬರೀತಾ ಇದೆ. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ. ದ ಫಿಲ್ಮ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ, ಇಲ್ಲಿ ಎ ಫಿಲ್ಮ್ ಅಂತ ಒಂದತ್ರ ಇದೆ, ದ ಫಿಲ್ಮ್ ಅಂತ ಒಂದತ್ರ ಇದೆ. ಫಸ್ಟ್ಗೆ ಮಾತಾಡುವಾಗ ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಯಾವುದೋ ಒಂದು ಮೂವಿಗೆ ಹೋಗಿದ್ದೆ ನಾನು, ಫಿಲ್ಮ್ ಹೋಗಿದ್ದೆ. ದ ಫಿಲ್ಮ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಆ ಪಿಕ್ಚರ್, ನಾನು ನಿನ್ನೆ ಹೋಗಿದ್ನಲ್ಲ ಆ ಫಿಲ್ಮು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂತ ಹೇಳಲಿಕ್ಕೆ ದ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನಮಗೆ ಕೇಳಿಸ್ಕೊಳ್ಳೋರಿಗೆ ಆಲ್ರೆಡಿ ಗೊತ್ತಿದೆ ಯಾವ್ದು ಮೂವಿ ಅಂತ. ಓಕೆ, ನೆಕ್ಸ್ಟ್, ಬಿಫೋರ್ ಎ ಸಿಂಗ್ಯುಲರ್ ನೌನ್ ವೆನ್ ಇಟ್ ರೆಪ್ರೆಸೆಂಟ್ಸ್ ದ ಹೋಲ್ ಕ್ಲಾಸ್ ಇಟ್ ಬಿಲಾಂಗ್ಸ್ ಟು. ನೋಡಿ, ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ದ ಫಾಕ್ಸ್ ಈಸ್ ಎ ಕನ್ನಿಂಗ್ ಅನಿಮಲ್. ಫಾಕ್ಸ್ ಅನ್ನೋದು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗಿದೆ? ಅನಿಮಲ್. ಅನಿಮಲ್ಸ್ ಅಲ್ಲಿ ಒನ್ ಆಫ್ ದ ಅನಿಮಲ್ ಈಸ್ ಫಾಕ್ಸ್. ತುಂಬಾ ವೆರೈಟಿ ಅನಿಮಲ್ಸ್ ಇದೆ, ಅದರಲ್ಲಿ ಒಂದು ಫಾಕ್ಸ್. ನೋಡಿ, ವೆನ್ ಇಟ್ ರೆಪ್ರೆಸೆಂಟ್ಸ್ ದ ಹೋಲ್ ಕ್ಲಾಸ್. ಹೋಲ್ ಕ್ಲಾಸ್ ಯಾವ್ದಿರ್ಲಿ? ಅನಿಮಲ್ ಕ್ಲಾಸ್. ಅದನ್ನ ಅನಿಮಲ್ ಕ್ಲಾಸ್ ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದು? ಫಾಕ್ಸ್. ಅದಕ್ಕೆ ದ ಫಾಕ್ಸ್ ಇಸ್ ಎ ಕನ್ನಿಂಗ್ ಅನಿಮಲ್. ಈ ತರ ಹೋಲ್ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡೋವಾಗೂ ನಾವು
ಏನನ್ನ ದ ಯೂಸ್ ಮಾಡ್ತೀವಿ. ಅದೇ ತರ ಬಿಫೋರ್ ದ ಸೂಪರ್ಲೇಟಿವ್ಸ್, ರಂಜಿತಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ನೋಡಿ, ಆ ಕ್ಲಾಸ್ ಅಲ್ಲಿ ರಂಜಿತಾ ಟಾಲೆಸ್ಟ್ ಆಗಿದ್ದಾಳೆ, ಎಲ್ರಿಗಿಂತಲೂ ಎತ್ತರ ಇದ್ದಾಳೆ. ಈ ತರ ಸೂಪರ್ಲೇಟಿವ್ಸ್ ಬರ್ತಾವಲ್ಲ, ಟಾಲೆಸ್ಟ್, ವೈಡೆಸ್ಟ್, ಸ್ಮಾಲೆಸ್ಟ್, ಥಿಕ್ಕೆಸ್ಟ್, ಈ ತರ ಬರ್ತಾವಲ್ಲ. ಈ ಎಷ್ಟು ಬರ್ತಾವಲ್ಲ ಅದ್ರ ಹಿಂದ್ಗಡೆ ನಾವು ದ ನ ಯೂಸ್ ಮಾಡ್ತೇವೆ. ಎಸ್, ಈಗ ನಮಗೆ ಗೊತ್ತಾಯ್ತು ಎ ಆ್ಯಂಡ್ ದ ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡ್ಬೇಕಂತ. ಈಗ ಕ್ವಶನ್ಸ್ ಆನ್ ಆರ್ಟಿಕಲ್ಸ್ ಬಗ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ನಮಗೆ, ಅದು ಪ್ರೈಮರಿ ಲೆವೆಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ ತರ ಬರುತ್ತೆ. ಇಲ್ಲಿ ನೋಡಿ, ಕಾಮನ್ ಆಗಿ ಇವಾಗ ಎಲ್ಲರಿಗೂ ಅಪ್ಲೈ ಆಗಂಗೆ ಹೇಳ್ಬೇಕಂದ್ರೆ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದೀನಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಡೆಫಿನೆಟ್ ಆರ್ಟಿಕಲ್. ಆಪ್ಷನ್ಸ್ ಏನಿದೆ ನಿಮಗೆ, ಆನ್, ಎ, ದ, ನನ್. ಇದರಲ್ಲಿ ಯಾವುದು ಡೆಫಿನೆಟ್ ಆರ್ಟಿಕಲ್ ಯಾವುದು? ಎಸ್, ದ ಇಸ್ ದ ಆಪ್ಷನ್ ಸಿ, ದ ಇಸ್ ದ ಡೆಫಿನೆಟ್ ಆರ್ಟಿಕಲ್. ಎ ಮತ್ತೆ ಏನು ಇಂಡೆಫಿನೆಟ್ ಆರ್ಟಿಕಲ್ ಇರುತ್ತೆ. ಇನ್ನ ಯಾವ ತರ ಕೇಳ್ತಾರೆ, ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಆ ನೌನ್ ಹಿಂದ್ಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ ತರ ಕೊಟ್ಟಿರ್ತಾರೆ. ಶಿ ವಾಸ್ ಗಿವನ್ ಡ್ಯಾಶ್ ಅಂಬ್ರೆಲಾ. ನೋಡಿ, ಎ ಅಂಬ್ರೆಲಾ ಅನ್ಬೇಕಾ, ದ ಅಂಬ್ರೆಲಾ ಅನ್ಬೇಕಾ, ಆನ್ ಅಂಬ್ರೆಲಾ ಅನ್ಬೇಕಾ, ಅಥವಾ ನನ್, ಇದ್ಯಾವುದು ಸೇರೋದಿಲ್ವಾ? ಎಸ್, ಯು ಆರ್ ರೈಟ್, ಆನ್ ಅಂಬ್ರೆಲಾ. ಥರ್ಡ್ ಒನ್, ಈ ಬಾಟ್ ಡ್ಯಾಶ್ ಕವ್ ಎ ಕವ್. ಯಾಕಂದ್ರೆ ಸಿ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಇಂದ ಬಿಗಿನ್ ಆಗುತ್ತೆ, ಅದಕ್ಕೆ ಎ ಅನ್ನ ಯೂಸ್ ಮಾಡ್ತೀವಿ. ಫೋರ್ತ್ ಒನ್, ನಿಶು ಈಸ್ ಡ್ಯಾಶ್ ಹಾನೆಸ್ಟ್ ಬಾಯ್. ಇಲ್ಲಿ ನೋಡಿ, ಏನ ಆನ್, ಯಾಕೆ ಆನ್ ಯಾಕೆ ಎ ಆಗ್ಬೇಕಲ್ವಾ? ಎಚ್ ಕಾನ್ಸೋನೆಂಟ್ ಅಲ್ವಾ? ಎಸ್, ಯು ಆರ್ ರೈಟ್. ಎಚ್ ಕಾನ್ಸೋನೆಂಟ್ ಆದ್ರೂ ಅದು ಓವೆಲ್ ಸೌಂಡ್ ಅನ್ನ ಕೊಡ್ತಾ ಇದೆ, ಹಂಗಾಗಿ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ. ನಿಶು ಈಸ್ ಆನ್ ಆನೆಸ್ಟ್ ಬಾಯ್ ಅಂತ ಹೇಳ್ತೀವಿ. ಎಸ್, ಇಲ್ಲಿ ಡ್ಯಾಶ್ ರಿವರ್ ಕಾವೇರಿ ಫ್ಲೋಸ್ ಇನ್ ಟು ಬೇ ಆಫ್ ಬೆಂಗಾಲ್. ನೋಡಿ, ದ ರಿವರ್ ಕಾವೇರಿ ಫ್ಲೋಸ್ ಇನ್ ಟು ಬೇ ಆಫ್ ಬೆಂಗಾಲ್, ದ ಅನ್ನ ಯೂಸ್ ಮಾಡ್ತೀವಿ. ವಿಚ್ ಈಸ್ ಡ್ಯಾಶ್ ಸ್ಮಾಲೆಸ್ಟ್ ಕಾಂಟಿನೆಂಟ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್. ನೋಡಿ, ಸೂಪರ್ಲೇಟಿವ್ಸ್ ಹಿಂದ್ಗಡೆ ದ ಅನ್ನ ಯೂಸ್ ಮಾಡ್ಬೇಕು. ಈ ತರ ಆರ್ಟಿಕಲ್ಸ್ ನ 4-5 ಡ್ಯಾಶಸ್ ಅನ್ನ ಕೊಟ್ಟು ಬಾಕ್ಸ್ ಅಲ್ಲಿ ಇರೋದನ್ನ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ನ ಪಿಕ್ ಮಾಡಿ ಅಂತ ನಿಮ್ಗೆ ಕೇಳ್ಬೋದು. ಈ ತರ ಎಲ್ಲ ಕ್ವಶನ್ಸ್ ಇರುತ್ತೆ. ಎಸ್, ಮತ್ತೊಮ್ಮೆ ಕನಿಷ್ಕ್ ಇನ್ಸ್ಟಿಟ್ಯೂಷನ್ಸ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಗೊತ್ತಿರೋರ್ಗು ಸಬ್ಸ್ಕ್ರೈಬ್ ಆಗಿ, ಈ ಒಂದು ಕ್ಲಾಸನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರೂ ಕಲೀಲಿಕ್ಕೆ ಬಳಸ್ಕೋಬೇಕು ಅಂತ ಕೇಳ್ಕೊತ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.